ನಿವೃತ್ತ ಐಎಎಸ್ ಎನ್ ಜಯರಾಮ್ ಅವರ ನೇಮಕ ಈಗ ಮತ್ತೆ ವಿವಾದಕ್ಕೆ ಕಾರಣವಾಗ್ತಾ ಇದೆ. 2004ರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿರುವಂತಹ ಎನ್ ಜಯರಾಮ್ ಅವರನ್ನ ನೇಮಕ ಮಾಡಿರುವಂತದ್ದು ಮತ್ತೆ ಇದೀಗ ಒಂದು ರೀತಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಮುಡ ಆಯಿತು, ಈಗ ಬಿಡಿಎ ಆಯಿತು. RERA ನಿರ್ದೇಶಕರ ಹುದ್ದೆಯ ಗಿಫ್ಟ್ ಕೊಡಲಾಗಿದೆ. ಈಗ ನಿವೃತ್ತ ಐಎಎಸ್ ಎನ್ ಜಯರಾಮ್ಗೆ ರೇರಾ ಡೈರೆಕ್ಟರ್ ಪೋಸ್ಟ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರ ಸರ್ಕಾರ. ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ರೇರಾ ಇದರ ನಿರ್ದೇಶಕ ಸ್ಥಾನವನ್ನು ನೀಡಲಾಗಿದೆ. ಸಾಲು ಆರೋಪಗಳಿದ್ದಾವೆ. ನಿವೃತ್ತ ಅಧಿಕಾರಿ ಕೂಡ ಹೌದು, ಆದರೂ ಕೂಡ ಮತ್ತೆ ಹುದ್ದೆಯನ್ನು ಕೊಟ್ಟಿರುವಂಥದ್ದು, ಅವರಿಗೆ ಮಣೆ ಹಾಕಿರುವಂಥದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಇನ್ನು ಸಾರ್ವಜನಿಕ ವಲಯದಲ್ಲೂ ಕೂಡ ಇದು ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ನಿವೃತ್ತ ಅಧಿಕಾರಿಗಳನ್ನು ಹಾಕೋದೇ ಭ್ರಷ್ಟಾಚಾರಕ್ಕೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗಳಿಗೆ ಕಾರಣ ಆಗ್ತಾ ಇದೆ. DK ಶಿವಕುಮಾರ್ ಅವರ ಸರ್ಕಾರದ ಈ ನೇಮಕ ಮತ್ತೆ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇದೀಗ BDA ಮಾಜಿ ಆಯುಕ್ತ ಎನ್ ಜಯರಾಮ್ಗೆ ರೇರಾ ಡೈರೆಕ್ಟರ್ ಹುದ್ದೆಯನ್ನು ನೀಡಲಾಗಿದೆ. ಹಿಂದೆ ಜಯರಾಮ್ ವಿರುದ್ಧ ಸ್ವತಃ ರೇರಾದಲ್ಲೇ ಒಂದು ದೂರು ದಾಖಲಾಗಿತ್ತು. ಇದೇ ಜಯರಾಮ್ ವಿರುದ್ಧ ಈ ಹಿಂದೆ ಸ್ವತಃ ರೇರಾದಲ್ಲೇ ಒಂದು ಪ್ರಕರಣ ದಾಖಲಾಗಿತ್ತು, ಒಂದು ದೂರು ದಾಖಲಾಗಿತ್ತು. BDA ಆಯುಕ್ತರಾಗಿದ್ದ ಅವಧಿಯಲ್ಲಿ ಜಯರಾಮ್ ವಿರುದ್ಧ ಕಂಪ್ಲೇಂಟ್ ಆಗಿತ್ತು. ಭೂಸ್ವಾಧೀನ, ಪರಿಹಾರ ಹಂಚಿಕೆ, ಜಮೀನು ಕೇಸಲ್ಲಿ ವಿವಾದಿತ ನಿರ್ಧಾರಗಳನ್ನು ಕೈಗೊಂಡಿದ್ರು ಅಂತ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಪ್ರಕರಣ ದಾಖಲಾಗಿತ್ತು. ಕೆಂಪೇಗೌಡ ಲೇಔಟ್ ನಿವೇಶನ ಹಂಚಿಕೆ ಸೇರಿ ಹಲವಾರು ಪ್ರಕರಣಗಳಲ್ಲಿ ದೂರು ದಾಖಲಾಗಿತ್ತು. ಜಯರಾಮ್ ನಿವೃತ್ತಿ ಬಳಿಕ ಹೊರಡಿಸಿದ್ದಂತಹ ಆದೇಶಗಳನ್ನು ತಡೆ ಹಿಡಿಯಲಾಗಿತ್ತು. ಅಂದರೆ ಅವರು ನಿವೃತ್ತಿ ಆದ ಮೇಲೆ ಅವರು ಹೊರಡಿಸಿದ್ದಂತಹ ಆದೇಶಗಳೇನಿತ್ತು ಆ ಆದೇಶಗಳನ್ನು ತಡೆ ಹಿಡಿಯಲಾಗಿತ್ತು. ಜಯರಾಮ್ ಮಾಡಿದ್ದಂತಹ ತರಾತುರಿ ಆದೇಶಗಳನ್ನು ಮರುಪರಿಶೀಲನೆಗೆ ಆದೇಶ ಕೊಡಲಾಗಿತ್ತು. ಈ ಹಿಂದೆ ಕೋರ್ಟ್ನಿಂದಲೂ ಕೂಡ ತರಾಟೆಗೆ ಒಳಗಾಗಿದ್ದರು ಎನ್ ಜಯರಾಮ್ ಅವರು. ನ್ಯಾಯಾಲಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಛೀಮಾರಿ ಹಾಕಿತ್ತು. ಆದರೂ ಕೂಡ ನ್ಯಾಯಾಲಯದಿಂದ ಛೀಮಾರಿ ಹಾಕಿಸ್ಕೊಂಡವರಿಗೆ ರೇರಾ ಸಂಸ್ಥೆಯ ಡೈರೆಕ್ಟರ್ ಹುದ್ದೆ ಕೊಟ್ಟಿದ್ದು ಯಾಕೆ? ಇದು ಈಗ ತೀವ್ರ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಇನ್ನು ಭೂ ವಿವಾದ ಮಾತ್ರವಲ್ಲ, CD ಕೇಸ್ನಲ್ಲೂ ಕೂಡ ಎನ್ ಜಯರಾಮ್ ಅವರ ವಿರುದ್ಧ ಆರೋಪ ಕೇಳಿಬಂದಿತ್ತು. ರಂಗಿನ CD ಆರೋಪದಲ್ಲಿ ನಿವೃತ್ತ IAS ಅಧಿಕಾರಿ ಜಯರಾಮ್ ಅವರ ಹೆಸರು ಕೇಳಿಬಂದಿತ್ತು. 4 ಗೋಡೆಯೊಳಗಿನ ಗುಟ್ಟು ರಟ್ಟಾಗದಂತೆ ತಡೆಯಾಜ್ಞೆ ಕೂಡ ತಂದಿದ್ರು. CD ಪ್ರಕರಣದಲ್ಲಿ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ ಎನ್ ಜಯರಾಮ್ ಅವರು. ತಡೆಯಾಜ್ಞೆ ಬಳಿಕ ಎನ್ ಜಯರಾಮ್ಗೆ ರೇರಾ ನಿರ್ದೇಶಕ ಹುದ್ದೆ ಒಲಿದು ಬಂದಿತ್ತು. ಜನರ ಕನಸಿನ ಮನೆ, ವಿಲ್ಲಾ ಅಪಾರ್ಟ್ಮೆಂಟ್ನ ಜವಾಬ್ದಾರಿ ರೇರಾದ್ದು. ಜಯರಾಮ್ ನೇಮಕ ಬೆನ್ನಲ್ಲೇ ರೇರಾ ಆಡಳಿತದಲ್ಲಿ ಪಾರದರ್ಶಕತೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗ ಅಧಿಕಾರ ಕೊಟ್ಟಿದ್ದಾರಲ್ಲ, ಈಗ ಪಾರದರ್ಶಕತೆ ಎಲ್ಲಿಂದ ಬರಬೇಕು ಅಂತ ಪ್ರಶ್ನೆಗಳು ಎದುರಾಗ್ತಾ ಇದೆ. ಕಮಿಷನ್ ಆಸೆಗೆ ರೇರಾ ಸಂಸ್ಥೆಯಲ್ಲಿ ಅಕ್ರಮ ಹಗರಣ ನಡೆಯುವಂಥ ಆತಂಕ ಎದುರಾಗ್ತಾ ಇದೆ. ಭ್ರಷ್ಟ ಕಳಂಕಿತ ಎನ್ ಜಯರಾಮ್ ನೇಮಕಕ್ಕೆ ರಿಯಲ್ ಎಸ್ಟೇಟ್ ವಲಯ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಎನ್ ಜಯರಾಮ್ ಹಟಾವೋ, ರೇರಾ ಬಚಾವೋ ಅಂತ ಸಂಘ ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಸಾಲು ಆರೋಪಗಳ ಒಂದು ಸುಳಿಯಲ್ಲಿ ಎನ್ ಜಯರಾಮ್ ಅವರನ್ನ ನೇಮಕ ಮಾಡ್ತಾ ಇರುವಂಥದ್ದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ತಕ್ಷಣ ಎನ್ ಜಯರಾಮ್ ಅವರನ್ನ ವಜಾ ಮಾಡಬೇಕು, ರೇರಾ ಕಾಪಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇಂಥವರಿಗೆ ಅವಕಾಶ ಮಾಡಿಕೊಟ್ಟಿದ್ಯಾಕೆ? ನಿವೃತ್ತರಿಗೆ ತಂದು ನೀವು ಕೂರಿಸ್ತಿರಲ್ಲ, ಅದೂ ಕೂಡ ಸುಮಾರು ಆರೋಪಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತಹ ಅಧಿಕಾರಿಗಳನ್ನು ಕರೆತಂದು ಹುದ್ದೆಯಲ್ಲಿ ಕೂರಿಸ್ತೀರಿ ಯಾಕೆ ಅನ್ನೋ ಪ್ರಶ್ನೆಗಳು ಇಲ್ಲಿ ಎದುರಾಗುತ್ತೆ. ಇದರ ಜೊತೆಗೆ ಸಮರ್ಥವಾಗಿರುವಂಥ ಅನೇಕ ಹಾಲಿ ಅಧಿಕಾರಿಗಳಿದ್ದಾರೆ, ಯಾಕೆ ಅವರನ್ನು ಆ ಉನ್ನತ ಹುದ್ದೆಗಳಿಗೆ ಪರಿಗಣಿಸೋದಿಲ್ಲ? ಯಾಕೆ ಡೇರ್ ಆ್ಯಂಡ್ ಡ್ಯಾಶಿಂಗ್ ಇರುವಂಥ ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಡಲ್ಲ? ಯಾಕೆ ಅವರಿಗೆ ಗೇಟ್ ಪಾಸ್ ನೀಡಲಾಗುತ್ತೆ? ಯಾಕೆ ಅವರನ್ನು ಇದ್ದಕ್ಕಿದ್ದಂತೆ ಎತ್ತಂಗಡಿ ಮಾಡಲಾಗುತ್ತೆ? ಈ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಗಳಿಗೆ ಕಾರಣವಾಗ್ತಾ ಇದೆ. ರಾಜ್ಯ ಸರ್ಕಾರ ಈ ನಿರ್ಧಾರ ಕೈಗೊಂಡಿದ್ದು ಯಾಕೆ? 2004ರ ಬ್ಯಾಚ್ನ IAS ಅಧಿಕಾರಿ
ಅವರನ್ನು ನೇಮಕ ಮಾಡಿರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. BDA ಮಾಜಿ ಆಯುಕ್ತ ಎನ್ ಜಯರಾಮ್ಗೆ ರೇರಾದಲ್ಲಿ ನೇಮಕ ಮಾಡಿ ಅವಕಾಶ ಮಾಡಿಕೊಡ್ತಾ ಇರುವಂಥದ್ದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹಲವಾರು ಆರೋಪಗಳು ಕೇಳಿಬಂದಿತ್ತು ಈ ಹಿಂದೆ, ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬಂದಿದ್ದಾವೆ. ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವ ರೇರಾದಲ್ಲಿ ಈಗ ಅವರು ಏನೋ ಆ ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದಾರೆ, ಡೈರೆಕ್ಟರ್ ಆಗ್ತಾ ಇದ್ದಾರೆ, ನಿರ್ದೇಶಕರಾಗಿ ಹೋಗ್ತಾ ಇದ್ದಾರೆ, ಅದೇ ರೇರಾದಲ್ಲಿ ಅವರ ವಿರುದ್ಧ ಒಂದು ಕೇಸ್ ದಾಖಲಾಗಿತ್ತು, ಒಂದು ಪ್ರಕರಣ ದಾಖಲಾಗಿತ್ತು, ಒಂದು ದೂರು ಹೋಗಿತ್ತು, ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ದೂರುಗಳು ಹೋಗಿತ್ತು. ಇನ್ನು ಇದರ ಜೊತೆಗೆ ಒಂದು CD ಕೇಸ್ನಲ್ಲೂ ಕೂಡ ಅವರ ಹೆಸರು ಕೇಳಿಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ಸ್ಟೇ ಆರ್ಡರ್ ಕೂಡ ತಂದಿದ್ದರು. ಈಗ ಅಂಥವರನ್ನು ಡೈರೆಕ್ಟರ್ ಆಗಿ ಮಾಡಿರೋದಕ್ಕೆ ತೀವ್ರ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇವರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ವಾ ಪರಿಗಣಿಸೋದಕ್ಕೆ ಅಂತ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಎನ್ ಜಯರಾಮ್ ಅವರನ್ನು ಏನು ಡೈರೆಕ್ಟರ್ ಹುದ್ದೆಗೆ ಪರಿಗಣಿಸಿದೆ ಸರ್ಕಾರ, ಅದರಿಂದ ಹಿಂದೆ ಸರಿಬೇಕು, ಅವರನ್ನು ವಜಾ ಮಾಡಿ ರೇರಾನ ಕಾಪಾಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಸಾರ್ವಜನಿಕರು. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಾಮಾಜಿಕ ಹೋರಾಟಗಾರರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಅಥವಾ ಅವರನ್ನೇ ಮುಂದುವರಿಸುತ್ತಾ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಎನ್ ಜಯರಾಮ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇರಾ ಡೈರೆಕ್ಟರ್ ಆಗಿ ಈಗ ಅಪಾಯಿಂಟ್ ಆಗಿದ್ದಾರೆ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರುವಂತಹ ಟೀಕೆ ಟಿಪ್ಪಣಿಗಳೇನು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು ರಾಜ್ಯ ಸರ್ಕಾರದ ಈ ಭ್ರಷ್ಟಾಚಾರ ನಿರ್ಮೂಲನೆ ಅಥವಾ ಅಂತ ಹೇಳ್ತಾ ಇರುವ ನಡುವೆ ಈಗ ಕೆಲವೊಂದಿಷ್ಟು BDA ಮಾಜಿ ಆಯುಕ್ತ ಜಯರಾಮ್ ಅವರನ್ನ ಕರ್ನಾಟಕದ ರೇರಾ ಅಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರ್ಗೆ ನಿರ್ದೇಶಕರನ್ನ ನೇಮಕ ಮಾಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಭಾರಿ ಚರ್ಚೆಗೂ ಕೂಡ ವಿವಾದಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಈ ನೇಮಕಾತಿ ಕೂಡ ಈಗ ಆಡಳಿತದ ಒಂದು ಪಾರದರ್ಶಕತೆ ಮತ್ತು ಸರ್ಕಾರದ ಒಂದು ನಿಲುವಿನ ಬಗ್ಗೆ ಕೆಲವೊಂದಿಷ್ಟು ಗಂಭೀರ ಒಂದು ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಇನ್ನು ವಿಶೇಷ ಏನಂತಂದ್ರೆ BDA ಆಯುಕ್ತರಾಗಿರ್ತಕ್ಕಂಥ ವೇಳೆ ಜಯರಾಮ್ ಅವರ ವಿರುದ್ಧ ಕೆಲವೊಂದಿಷ್ಟು ಒಂದು ರೇರಾದ ಒಂದು ಹಲವು ದೂರುಗಳು ದಾಖಲಾಗಿದ್ದ ಆರೋಪ ಕೂಡ ಕೇಳಿಬಂದಿತ್ತು. ಈಗ ಅದೇ ಒಂದು ರೇರಾ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕರಾಗಿ ನೇಮಕ ಮಾಡಿದ್ದು ಮತ್ತೊಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನುವಂತಹ ರೀತಿಯಾಗಿ ಈಗ ಗಂಭೀರ ಚರ್ಚೆಗೂ ಕೂಡ ಈಗಾಗಲೇ ಕಾರಣವಾಗಿರುವಂತದ್ದು. ಇದ್ರ ಜೊತೆಗೆ ಏನು CD ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡ ಜಯರಾಮ್ ಅವರ ಒಂದು ನ್ಯಾಯಾಲಯದಿಂದ ಒಂದು ಸ್ಟೇ ಆರ್ಡರ್ ತಾತ್ಕಾಲ ಒಂದು ತಡೆಯಾಜ್ಞೆ ಕೂಡ ಪಡ್ಕೊಂಡ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಈಗ ಉನ್ನತ ಹುದ್ದೆ ಅಂದ್ರೆ ನಿರ್ದೇಶಕರ ಹುದ್ದೆ ನೀಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ವಿಚಾರ ಈಗ ತೀವ್ರ ಒಂದು ಚರ್ಚೆ ಉಂಟಾಗಿರ್ತಕ್ಕಂಥದ್ದು. ಏನು ಕಾನೂನು ಪ್ರಕ್ರಿಯೆಗಳಿಗೆ ಪೂರ್ಣ ಒಂದು ಗೊಳ್ಳುವ ಮುನ್ನವೇ ಕೂಡ ಇಂತಹ ಒಂದು ರಿಕ್ರೂಟ್ ಮಾಡಿದ್ದು ಕೆಲವೊಂದಿಷ್ಟು ಪ್ರಶ್ನೆ ಕೆಲವೊಂದಿಷ್ಟು ಸಾರ್ವಜನಿಕರಲ್ಲಿ ಕೂಡ ಈಗಾಗಲೇ ಒಂದು ವ್ಯಕ್ತವಾಗ್ತಾ ಇದೆ. ಇನ್ನು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಕಂಟ್ರೋಲ್ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಂಸ್ಥೆ ಅಂದ್ರೆ ರೇರಾ ಅಂದ್ರೆ ಅಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ರೇರಾ ಅಂತಾನೆ ಒಂದು ಕಾಯ್ದೆ. ಈ ಒಂದು ರೇರಾ ಕಾಯ್ದೆ ಏನಂತಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಗಳಿಗೆ ಏನೋ ಒಂದು ಪರ್ಮಿಷನ್ ಬೇಕಾದಂತಹ ಸಂದರ್ಭದಲ್ಲಿ ರೇರಾ ಅಪ್ರೂವಲ್ ಬೇಕಾಗುತ್ತೆ. ಅಂತಂದ್ರೆ ಅಪ್ ಟು 10,000 ಸ್ಕ್ವೇರ್ ಫೀಟ್ ಗೆ ಇರ್ತಕ್ಕಂಥ ಏನು ಜಾಗ ಇತ್ತಂದ್ರೆ ಅಂತವರಿಗೆ ಮಾತ್ರ ಅಪಾರ್ಟ್ಮೆಂಟ್ ಕಟ್ಟೋಕೆ ಅನ್ನುವಂತಹ ಪರ್ಮಿಷನ್ ಇಂತಹ ನಾನಾ ಒಂದು ಆಕ್ಟ್ ಗಳನ್ನ ಅಳವಡಿಸಿ ರೇರಾ ಅಂತ ಒಂದು ಕಾಯ್ದೆ ಅಂತ ಮಾಡಿರ್ತಕ್ಕಂಥದ್ದು. ಇಂಥ ಒಂದು ಹುದ್ದೆ ಕೂಡ ನಿರ್ದೇಶಕರನ್ನಾಗಿ ನೇಮಕ ಮಾಡಿದ್ರು. ಕೆಲವೊಂದಿಷ್ಟು ಏನು ಸ್ವಾಯತ್ತತೆ ಒಂದು ನೇಮಕತೆಗೆ ಒಂದು ಧಕ್ಕೆ ಅಂತಾನೆ ಹೇಳ್ಬೋದು. ಇನ್ನು ವಿಪಕ್ಷ ಮತ್ತು ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಈಗ ಚರ್ಚೆ ಗ್ರಾಸವಾಗಿದೆ. ಕೆಲವೊಂದಿಷ್ಟು ರಾಜಕೀಯ ವಲಯದಲ್ಲೂ ಕೂಡ ಏನಾದ್ರೂ ಪ್ರಭಾವ ಬೀರಿದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕಂತಂದ್ರೆ ಏನಂತಂದ್ರೆ ಸಂತೋಷ್, ಈ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇರುವಂತಹ ಸರ್ಕಾರ ಈಗ ಘೋಷಣೆ ಮಾಡಿದ್ರ ನಡುವೆ ಕೂಡ ಇಂತಹ ಒಂದು ರೇರಾಗೆ ನಿರ್ದೇಶಕರಾಗಿ ನೇಮಕ ಮಾಡಿದ್ದು ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಒಟ್ಟಾರೆ ಈ ಒಂದು ರೇರಾ ಸಂಸ್ಥೆಗೆ ಒಂದು ವಿಶ್ವಾಸಾರ್ಹತೆ ಕಳೆದುಕೊಳ್ಳುತ್ತಾ ಅಥವಾ ಪಾರದರ್ಶಕತೆ ಆಗಿ ನೆಲೆಸಿಕೊಳ್ಳುತ್ತಾ, ಯಾಕಂದ್ರೆ ಹಿಂದೆ ಇರುವಂತಹ ಆರೋಪಗಳನ್ನು ಇವನ್ನೆಲ್ಲವನ್ನು ಗಮನಿಸಿದಾಗ ಮುಂದಿನ ದಿನಗಳಲ್ಲಿ ಇದು ಟ್ರಾನ್ಸ್ಪರೆನ್ಸಿ ಹೇಗೆ ಜನರಿಗೆ ತೋರಿಸ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋ ಒಂದು ಪ್ರಶ್ನೆ. ಭ್ರಷ್ಟರು, ಕಳಂಕಿತರು ಅನ್ನುವಂತಹ ಹಲವಾರು ಆರೋಪಗಳನ್ನು ಹೊತ್ತಿದ್ದಾರೆ ಎನ್ ಜಯರಾಮ್ ಅವರು. ಅವರನ್ನು ಈಗ ರೇರಾದಿಂದ ಅವರನ್ನು ಕಿತ್ತಾಕಬೇಕು ಅನ್ನುವಂತಹ ಒಂದು ಬೇಡಿಕೆ ತೀವ್ರವಾಗಿ ಕೇಳಿಬರ್ತಾ ಇದೆ. ಜಯರಾಮ್ ಅವರನ್ನು ವಜಾ ಮಾಡಬೇಕು, ಆ ಜಾಗಕ್ಕೆ ಬೇರೆಯವರನ್ನು ಪರಿಗಣಿಸಬೇಕು.
ಯೋಗ್ಯರು ತುಂಬ ಜನ ಇದ್ದಾರೆ, ಅರ್ಹತೆ ಇರುವಂಥವ್ರು ತುಂಬ ಜನ ಇದ್ದಾರೆ. ಅಂಥವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಹೊಸಬರಿಗೆ ಅನ್ನುವಂತಹ ಒಂದು ಬೇಡಿಕೆ ಕೇಳಿಬರ್ತಾ ಇದೆ.